ನಮಸ್ಕಾರ. ಮನೆಯಲ್ಲಿ ಕಳಶವನ್ನು ಯಾವ ರೀತಿ ಇಡಬೇಕು, ಕಳಶದಲ್ಲಿ ಯಾವ ಯಾವ ವಸ್ತುವನ್ನು ಹಾಕಬೇಕು, ಕಳಶದಲ್ಲಿ ದೇವರನ್ನು ಯಾವ ರೀತಿ ಏರ್ಪಾಡು ಮಾಡಬೇಕು ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವಂತಹ ಎಲ್ಲ ರೀತಿಯ ದೈವ ಮಾಹಿತಿಗಳು ನಿಮ್ಮ ಮೊಬೈಲಿಗೆ ಬರುತ್ತದೆ. ಮನೆಯಲ್ಲಿರುವ ಕಳಶಕ್ಕೆ ಯಾವ ರೀತಿಯ ವಸ್ತುವನ್ನು ಹಾಕಬೇಕು ಹಾಗೂ ಕಳಶದ ಮೇಲೆ ಇಟ್ಟಿರುವಂತಹ ತೆಂಗಿನಕಾಯಿಯನ್ನು ಏನು ಮಾಡಬೇಕು, ಕಳಶದಲ್ಲಿ ಇರುವಂತಹ ನೀರನ್ನು ಏನು ಮಾಡಬೇಕು, ಈ ವಿಷಯಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡುತ್ತೇವೆ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಮ್ಮ ಶರೀರದಲ್ಲಿ ಹೃದಯ ಎಷ್ಟು ಮುಖ್ಯವೋ ಮನೆಯಲ್ಲಿ ದೇವರ ಮನೆಯೂ ಕೂಡ ಅಷ್ಟೇ ಮುಖ್ಯ. ದೇವರ ಮನೆಯಲ್ಲಿ ಕಳಶ ಇಟ್ಟುಕೊಂಡು ಪೂಜೆ ಮಾಡಿದರೆ ಭಗವಂತನ ಅನುಗ್ರಹ ಶೀಘ್ರವಾಗಿ ನಿಮಗೆ ಸಿಗುತ್ತದೆ. ಈಗ ಕಳಶ ಇಟ್ಟುಕೊಳ್ಳುವುದಕ್ಕೆ ಬೇಕಾಗಿರುವಂತಹ ಅತಿ ಮುಖ್ಯವಾದ ವಸ್ತುಗಳು ಯಾವುವು? ಒಂದು ಚಂಬು. ನೀವು ಕೇಳಬಹುದು ಯಾವ ಚಂಬನ್ನು ಇಡಬೇಕು ಅಂತ. ತಾಮ್ರದ ಚೆಂಬಾದರೂ ಪರವಾಗಿಲ್ಲ, ಹಿತ್ತಾಳೆ ಚೆಂಬಾದರೂ ಪರವಾಗಿಲ್ಲ, ಬೆಳ್ಳಿ ಚೆಂಬಾದರೂ ಪರವಾಗಿಲ್ಲ. ಈ ಮೂರರಲ್ಲಿ ಯಾವ ಚೆಂಬನ್ನಾದರೂ ಬಳಸಬಹುದು, ಆದರೆ ಸ್ಟೀಲ್ ಚೆಂಬನ್ನು ಬಳಸಬೇಡಿ. ತದನಂತರ ಒಂದು ಪ್ಲೇಟ್ನಲ್ಲಿ ಅಕ್ಕಿಯನ್ನು ಹಾಕಿಕೊಳ್ಳಬೇಕು. ಅದು ತಾಮ್ರದ ಪ್ಲೇಟ್ ಆದರೂ ಪರವಾಗಿಲ್ಲ, ಹಿತ್ತಾಳೆ ಪ್ಲೇಟ್ ಆದರೂ ಪರವಾಗಿಲ್ಲ. ಪ್ಲೇಟ್ನಲ್ಲಿ ಅಕ್ಕಿಯನ್ನು ಹಾಕಿಕೊಂಡು ಇಟ್ಟುಕೊಳ್ಳಬೇಕು. ತದನಂತರ ವೀಳ್ಯದೆಲೆಯನ್ನು ತೆಗೆದುಕೊಳ್ಳಬೇಕು. ಆ ವೀಳ್ಯದೆಲೆ ತೆಗೆದುಕೊಳ್ಳುವಾಗ ಹರಿದು ಹೋಗಿರುವ ವೀಳ್ಯದೆಲೆಯನ್ನು ತೆಗೆದುಕೊಳ್ಳಬಾರದು. ತದನಂತರ ಒಂದು ಪರಿಶುದ್ಧವಾದ ತೆಂಗಿನಕಾಯಿಯನ್ನು ತೆಗೆದಿಟ್ಟುಕೊಳ್ಳಬೇಕು. ಅದೇ ರೀತಿಯಾಗಿ ಅರಿಶಿನ, ಕುಂಕುಮ, ಅಕ್ಷತೆ ಇವೆಲ್ಲವನ್ನು ಇಟ್ಟುಕೊಳ್ಳಿ. ಹಾಗೆ ಅಕ್ಷತೆಯನ್ನು ಹೇಗೆ ಮಾಡ್ಕೋಬೇಕು ಎಂದರೆ, ಒಂದು ಬಟ್ಟಲಿನಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅದಕ್ಕೆ ಅರಿಶಿಣದ ಪುಡಿಯನ್ನು ಹಾಕಿ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಬೇಕು. ಕೆಲವರು ಏನು ಮಾಡ್ತಾರಪ್ಪ ಅಂದರೆ ಅದಕ್ಕೆ ನೀರನ್ನು ಹಾಕ್ತಾರೆ. ನೀರನ್ನು ಯಾವುದೇ ಕಾರಣಕ್ಕೂ ಹಾಕಬಾರದು. ಸ್ಪಷ್ಟವಾಗಿ ಮಿಶ್ರಣ ಮಾಡಿಕೊಂಡು ಇಟ್ಟುಕೊಳ್ಳಬೇಕು. ತದನಂತರ ಕಳಶಕ್ಕೆ ಇಡುವುದಕ್ಕೆ ಸ್ವಲ್ಪ ಹೂವು, ಅದೇ ರೀತಿಯಾಗಿ ಒಂದು ತುಳಸಿ ದಳ. ಮುಖ್ಯವಾಗಿ ಕಳಶಕ್ಕೆ ಕಟ್ಟುವುದಕ್ಕೆ ಒಂದು ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ಅದಕ್ಕೆ ದಾರವನ್ನು ಕಟ್ಟಿ ದಾರಕ್ಕೆ ಅರಿಶಿಣವನ್ನು ಹಾಕಬೇಕು. ತದನಂತರ ಕಳಶಕ್ಕೆ ಹಾಕುವುದಕ್ಕೆ ಏಲಕ್ಕಿ 3, ಲವಂಗ, ಪಚ್ಚ ಕರ್ಪೂರ ಹಾಗೆ 3 ನಾಣ್ಯಗಳನ್ನು ತೆಗೆದುಕೊಳ್ಳಿ. ಹಾಗೆ ಕಳಶಕ್ಕೆ ಹಾಕುವುದಕ್ಕೆ ಹಿತ್ತಾಳೆ ಕಾಯಿನ್ ತೆಗೆದುಕೊಳ್ಳಿ. ಅದು ತುಂಬ ಉತ್ತಮ ಹಾಗೂ ಶುಭ ಫಲವನ್ನು ತಂದುಕೊಡುತ್ತದೆ. ಮುಖ್ಯವಾಗಿ ಕಳಶವನ್ನು ನಾವು ಯಾವ ರೀತಿ ಸಿದ್ಧಿ ಮಾಡಿಕೊಳ್ಳಬೇಕು ಎಂದರೆ, ಅಕ್ಕಿ ಹಾಕಿರುವಂತಹ ಪ್ಲೇಟ್ ಮೇಲೆ ಚಂಬನ್ನು ಇಟ್ಟುಕೊಳ್ಳಬೇಕು. ನಂತರ ಅಕ್ಷತೆ ಹಾಕುವುದಕ್ಕೆ ಪರಿಶುದ್ಧವಾದ ನೀರನ್ನು ತೆಗೆದುಕೊಳ್ಳಬೇಕು. ತದನಂತರ ಆ ಕಳಶದಲ್ಲಿ ಸ್ವಲ್ಪ ಅರಿಶಿಣ, ಸ್ವಲ್ಪ ಕುಂಕುಮವನ್ನು ಹಾಕಬೇಕು. ತದನಂತರ ಒಂದು ಹೂವನ್ನು ತೆಗೆದುಕೊಂಡು ಕಳಶದ ಹಾಗೆ ತುಳಸಿ ದಳವನ್ನು ಕಳಶದಲ್ಲಿ ಹಾಕಿಕೊಳ್ಳಬೇಕು. ನಂತರ ಅದಕ್ಕೆ 3 ಲವಂಗವನ್ನು ಹಾಕಬೇಕು. ಲಕ್ಷ್ಮೀ ದೇವಿಗೆ ಮಂಗಳ ಗ್ರಹ ಅಂದರೆ ತುಂಬ ಇಷ್ಟ. ಆದ ಕಾರಣ 3 ಲವಂಗವನ್ನು ಹಾಕಬೇಕು. ಹಾಗೆ 3 ಏಲಕ್ಕಿಯನ್ನು ಹಾಕಬೇಕು. ನಂತರ ಪಚ್ಚ ಕರ್ಪೂರವನ್ನು ಪುಡಿ ಮಾಡಿ ಕಳಶದಲ್ಲಿ ಹಾಕಬೇಕು. ಪಚ್ಚ ಕರ್ಪೂರವನ್ನು ಬಳಸುವುದರಿಂದ ನೀರು ಯಾವುದೇ ಕಾರಣಕ್ಕೂ ಕೆಡುವುದಿಲ್ಲ. ಆದ ಕಾರಣ ಸ್ವಲ್ಪ ಪಚ್ಚ ಕರ್ಪೂರವನ್ನು ಹಾಕಿಕೊಳ್ಳಿ. ನಂತರ ಅದಕ್ಕೆ ನಾಣ್ಯವನ್ನು ಹಾಕಬೇಕು. ಹಾಗೆ ವೀಳ್ಯದೆಲೆಯನ್ನು ತೆಗೆದುಕೊಂಡು ಕಳಶದ ಸುತ್ತ ಅಲಂಕಾರ ಮಾಡಿ ಇಟ್ಟುಕೊಳ್ಳಬೇಕು. ನಂತರ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿಣ, ಶ್ರೀಗಂಧ ಲೇಪನ ಮಾಡಿ ನಂತರ ಕುಂಕುಮದಲ್ಲಿ ತಿಲಕವನ್ನು ಇಡಬೇಕು. ನಂತರ ಆ ತೆಂಗಿನಕಾಯಿಯನ್ನು ಕಳಶದ ಮೇಲೆ ಇಡಬೇಕು. ನಂತರ ಅರಿಶಿಣದ ಕೊಂಬು ಕಟ್ಟಿರುವ ದಾರಕ್ಕೆ ಶ್ರೀಗಂಧ ಕುಂಕುಮವನ್ನು ಇಟ್ಟುಕೊಂಡು ಅದನ್ನು ಕಳಶಕ್ಕೆ ಕಟ್ಟಬೇಕು. ನಂತರ ಕುಂಕುಮವನ್ನು ಮತ್ತು ಶ್ರೀಗಂಧವನ್ನು ಕಳಶಕ್ಕೆ ಇಡಬೇಕು. ಹೂವನ್ನು ತೆಗೆದುಕೊಂಡು ಕಳಶದ ಮೇಲೆ ಇಡಬೇಕು. ಹಾಗೆ 2 ದೀಪವನ್ನು ತೆಗೆದುಕೊಂಡು ಎರಡೂ ಕಡೆ ಇಡಬೇಕು.
ಆ ದೀಪಕ್ಕೆ ಎಳ್ಳೆಣ್ಣೆ ಹಾಗೂ ತುಪ್ಪವನ್ನು ಹಾಕಿಕೊಂಡು 2 ಬತ್ತಿಯನ್ನು 1 ಬತ್ತಿಯನ್ನಾಗಿ ಮಾಡಿ ಆ ದೀಪವನ್ನು ಕಳಶಕ್ಕೆ ಬೆಳಗಬೇಕು. ಯಾವ ದೇವರನ್ನು ಆರಾಧನೆ ಮಾಡಿಕೊಳ್ಳಬೇಕು ಆ ದೇವರನ್ನು ನೆನೆಯುತ್ತಾ ಕಳಶವನ್ನು ಸ್ಪರ್ಶ ಮಾಡಿ ಸ್ವಲ್ಪ ಅಕ್ಷತೆಯನ್ನು ತೆಗೆದುಕೊಂಡು ಆ ಕಳಶಕ್ಕೆ ಹಾಕಬೇಕು. ಹೀಗೆ ನಾವು ಆ ಕಳಶಕ್ಕೆ ಪೂಜೆ ಮಾಡಬೇಕು. ಈ ರೀತಿ ಮನೆಯಲ್ಲಿ ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ನಿಮ್ಮ ಮನೆಯ ದೇವರನ್ನು ಆರಾಧನೆ ಮಾಡಿದರೆ ಖಂಡಿತವಾಗಿಯೂ ಅನುಗ್ರಹವು ಸಿಗುತ್ತದೆ. ಈ ಕಳಶವನ್ನು ವಾರಕ್ಕೆ ಒಮ್ಮೆ ತೆಗೆದು ಹೊಸದಾಗಿ ಇಟ್ಟುಕೊಳ್ಳಬೇಕು. ಅಂದರೆ ಶುಕ್ರವಾರ ಏನಾದರೂ ಕಳಶವಿಡಬೇಕು ಎಂದರೆ ಗುರುವಾರ ಸಂಜೆ ಪೂಜೆ ಮುಗಿದ ನಂತರ ತೆಗೆದುಕೊಂಡು ಸ್ವಚ್ಛಗೊಳಿಸಿ ಇಟ್ಟುಕೊಳ್ಳಬೇಕು. ಹಾಗೆ ಆ ತೆಂಗಿನಕಾಯಿಯನ್ನು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಕೊಡಬಾರದು, ಹಾಗೆ ಬಿಸಾಕಬಾರದು. ಆ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಹೊಡೆದು ಅದರಲ್ಲಿ ಕೊಬ್ಬರಿಯನ್ನು ನಾವು ಪ್ರಸಾದದಲ್ಲಿ ಅಥವಾ ಅಡುಗೆಯಲ್ಲಿ ಬಳಸಿಕೊಳ್ಳಬಹುದು. ಹಾಗೆ ಕಳಶದಲ್ಲಿರುವ ನೀರನ್ನು ತುಳಸಿ ಗಿಡಕ್ಕೆ ಅರ್ಪಿಸಬೇಕು. ಮುಖ್ಯವಾಗಿ ಕಳಶದ ಕೆಳಗಡೆ ಇಟ್ಟಿರುವಂತಹ ಅಕ್ಕಿಯನ್ನು ನಾವು ಬೆಲ್ಲದನ್ನು ಮಾಡಿ ಮನೆಯಲ್ಲಿರುವ ಎಲ್ಲರಿಗೂ ಹಂಚಿಕೊಂಡು ತಿನ್ನಬೇಕು. ಮುಖ್ಯವಾಗಿ ಕಳಶದಲ್ಲಿ ಹಾಕಿರುವಂತಹ ನಾಣ್ಯವನ್ನು ದೇವಸ್ಥಾನದ ಹುಂಡಿಗೆ ಹಾಕಬೇಕು. ಹಾಗೆ ಇರುವಂತಹ ವೀಳ್ಯದೆಲೆಯನ್ನು ಯಾರು ತುಳಿಯಬಾರದು ಅಂತಹ ಜಾಗದಲ್ಲಿ ಹಾಕಬೇಕು. ಹೀಗೆ ಮಾಡುವುದರಿಂದ ಭಗವಂತನ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇಂತಹ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.